ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಇನ್ನೊಬ್ಬರನ್ನು ನಾಶ ಮಾಡಬೇಕೆನ್ನುವ ದುರ್ಬುದ್ಧಿಯಿಂದ ಇರುವವನು ಕೊನೆಗೆ ತಾನೇ ನಾಶವಾಗುತ್ತಾನೆ. ಅದಕ್ಕೆ ಕರ್ಮಫಲ ಅಂತಾರೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕೃಷ್ಣನ ಸಾಲಿಗ್ರಾಮದ ಬಗ್ಗೆ ತಿಳ್ಕೊಳ್ಳೋಣ. ಗಂಡಕಿ ನದಿ ಮತ್ತು ಶ್ರೀಕೃಷ್ಣ ಸಾಲಿಗ್ರಾಮ ಪೂರ್ವಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ವಾರಂಗನೆ ಇದ್ದಳು. ಈಕೆ ತನ್ನ ಸೌಂದರ್ಯ ಹಾಗೂ ನಿಯಮಗಳಿಂದ ಪ್ರಸಿದ್ಧಿ ಪಡೆದಿದ್ದಳು. ಇವಳ ಹೆಸರು ಗಂಡಕಿ ಎಂದು. ಇವಳ ಸ್ನೇಹ ಬಯಸಿ ರಾಜಕುಮಾರರಿಂದ ಹಿಡಿದು ದೂರ ದೂರ ಊರಿನ ಶ್ರೀಮಂತರು ಬರುತ್ತಿದ್ದರು. ಇವಳು ತನ್ನ ವೃತ್ತಿಯಲ್ಲಿ ಒಂದು ನಿಯಮ ಮಾಡಿದ್ದಳು. ಈ ಪ್ರಕಾರ ನಿತ್ಯ ಸರದಿಯಂತೆ ಬರುತ್ತಿದ್ದ ಗಿರಾಕಿಗಳಲ್ಲಿ ಯಾರು ಹಣದ ಚೀಲ ಹಿಡಿದು ಮುಂದೆ ನಿಂತಿರುತ್ತಾರೋ ಆತನೇ ಆ ದಿನ ತನ್ನ ಪತಿ ಎಂದು ಸ್ವೀಕರಿಸಿ ಯಾವ ಸಂಕೋಚವಿಲ್ಲದೆ ಪ್ರಾಮಾಣಿಕವಾಗಿ ಆತನ ಎಲ್ಲ ಸೇವೆ ಮಾಡುತ್ತಿದ್ದಳು. ಈ ರೀತಿಯ ಕಾರಣದಿಂದ ಅವಳು ಜೀವನ ನಡೆಸುತ್ತಿದ್ದಳು. ಇಷ್ಟೇ ಅಲ್ಲದೆ ಅವಳು ವಿಷ್ಣುವಿನ ನಿಜ ಭಕ್ತಿಯಾಗಿದ್ದಳು. ನಿತ್ಯ ವಿಷ್ಣುವಿನ ಸ್ಮರಣೆ ಆರಾಧನೆ ಮಾಡುತ್ತಿದ್ದಳು. ಆಕೆಯ ಸ್ನೇಹ ಪಡೆಯಲು ಮುಗಿಬಿದ್ದ ಜನ ಕಾಯುತ್ತಿದ್ದರು. ಈ ವಿಚಾರ ವಿಷ್ಣುವಿನಿಗೂ ಕಿವಿಗೆ ಬಿದ್ದಿತು. ಆತ ಆಶ್ಚರ್ಯಪಟ್ಟನು. ಇಂಥ ಒಬ್ಬ ಭಕ್ತರು ತನಗೆ ಇರುವಳೆಂದು ಮೆಚ್ಚುಗೆಯಾಯಿತು. ಹಾಗೂ ಆಕೆ ಮಾಡುವ ಸೇವೆ ಭಕ್ತಿಯನ್ನು ಪರೀಕ್ಷಿಸಬೇಕೆಂದು ಕೊಂಡನು. ಎಂದಿನಂತೆ ಆ ದಿನ ಬೆಳಿಗ್ಗೆ ಮನೆಯ ಮುಂಬಾಗಿಲನ್ನು ತೆಗೆದು ನೋಡುತ್ತಾಳೆ. ಅವಳ ಕಣ್ಣನ್ನು ನಂಬಲಾಗಲಿಲ್ಲ. ಅಂಗಳದಲ್ಲಿ ನಿಂತಿದ್ದ ಸರದಿ ಸಾಲಿನ ಮುಂದೆ ದೇಹ ಭರ್ಜಿತರವಾದ ಒಬ್ಬ ಅಳಜಳಕು ದೇಹದ ಮುದುಕ, ಕೆಲವು ಕಡೆ ರೋಗಿ ಎಂದು ಇದೇ ಹಣದ ತೈಲಿನಲ್ಲಿ ಹಿಡಿದು ಇವಳು ಮಾಡುವ ಸೇವೆ ಪಡೆಯಲು ನಿಂತಿದ್ದನು. ಕೈಕಾಲು ನಡುಗಿ ಸೊಂಟ ಬಾಗಿದ ಶತಾಯು ಆಗಲೂ ಹತ್ತಿರದಲ್ಲೇ ಇದ್ದಾನೆ. ಆಕೆ ಸ್ವಲ್ಪ ಸಾವರಿಸಿಕೊಂಡು ಎಂದಿನಂತೆ ನಗುಮುಗದಿಂದ ಆ ಮುದುಕನ ಕೈ ಹಿಡಿದು ಒಳ ಕರೆದೊಯ್ದಳು. ದೇವರ ಸೇವೆ ಮಾಡಿದಂತೆ ಆತನಿಗೆ ಹಾಲು ಕುಡಿಯಲು ಕೊಟ್ಟು ನಂತರ ಸ್ನಾನಕ್ಕೆ ಅಣಿ ಮಾಡಿದಳು. ಬಿಸಿ ನೀರು ಸ್ನಾನಕ್ಕೆ ತಂದಿಟ್ಟಳು. ಮುದುಕ ಬಿಸಿ ನೀರಿನ ಮುಂದೆ ಒಂದಷ್ಟು ಹೊತ್ತು ಕುಳಿತು ನೀರಿಗೆ ಕೈ ಹಾಕಿ ಆಗಲೇ ತಣ್ಣಗಾಗಿದೆ, ತುಂಬ ಬಿಸಿ ನೀರು ಬೇಕು ಎಂದು ಆ ಕ್ಷಣಕ್ಕೆ ಮತ್ತೆ ಬಿಸಿ ನೀರನ್ನು ಹೇಗೆ ತಡುವುದು ಎಂದು ಯೋಚಿಸುತ್ತಾ ನಿಂತ ಆಕೆಗೆ ಸಿಟ್ಟಿನಿಂದ ಹೊಡೆದನು. ಬೇಸರವಿಲ್ಲದೆ ಮತ್ತೆ ಬಿಸಿ ನೀರು ತಂದಳು. ಸ್ನಾನ ಮಾಡಿದ. ಮತ್ತೆ ಎಳೆದ. ಮೈತಿಕ್ಕಿ ಸ್ನಾನ ಮಾಡಿಸಿದಳು. ಆಕೆಯ ಮೈ ಮೇಲೆ ನೀರು ಎರಚಿ ಅವಳ ಬಟ್ಟೆಯನ್ನು ಒದ್ದೆ ಮಾಡಿದನು. ಆದರೂ ಆಕೆ ಭಗವಂತನ ಸೇವೆ ಎಂದು ಭಾವಿಸಿ ಒಂದು ಮಾತನಾಡದೆ ಸ್ನಾನ ಮಾಡಿಸಿ ಒಳಗೆ ಕರೆತಂದು ಮಣೆ ಹಾಕಿ ಕೂರಿಸಿದಳು. ಬಿಸಿ ಬಿಸಿಯಾಗಿ ಮಾಡಿದ ನಾನಾ ತರಹದ ಅಡಿಗೆ ಪದಾರ್ಥಗಳಿಂದ ತುಂಬಿದ ತಟ್ಟೆಯನ್ನು ಮುಂದೆ ಇಟ್ಟಳು. ಮುದುಕ ಅದು ಚೆನ್ನಾಗಿಲ್ಲ, ಇದು ಸರಿಯಿಲ್ಲ ಎಂದು ತಟ್ಟೆ ಸುತ್ತ ಅರ್ಧಕ್ಕರ್ಧ ಆಹಾರ ಪದಾರ್ಥ ಚೆಲ್ಲಿ ಸಿಡಿಗುಟ್ಟುತ್ತಾ ಶಾಸ್ತ್ರಕ್ಕೆ ಊಟ ಮಾಡಿದನು. ಅಂತೂ ಊಟ ಮುಗಿಸಿ ಕೊನೆಗೆ ಕರೆತಂದ ಪಲ್ಲಂಗದ ಮೇಲೆ ಕೂರಿಸಿ ಚಿಗುರಲೇ ಕೊಡಲು ಹೋದಳು. ಆ ಮುದುಕ ಕುಳಿತಲ್ಲೇ ಮೂತ್ರ ಮಾಡಿ ಪಲ್ಲಂಗದ ಸುಂದರ ಆಸನ್ನು ಒದ್ದೆ ಮಾಡಿದನು. ಇಷ್ಟೇ ಅಲ್ಲದೆ ಕುಕ್ ಅಂತ ಜೋರಾಗಿ ಕೆಮ್ಮಿ ಹಾಸಿಗೆ ಮೇಲೆ ಕ್ಯಾಕರಿಸಿ ಕಫವನ್ನು ಉಗುಳಿದನು. ಆಕೆ ಅದನ್ನೆಲ್ಲ ಶುಚಿಗೊಳಿಸಿದಳು. ತಂತಿದ್ದ ಮುದುಕ ಆಕೆಗೆ ನಿನ್ನ ತೊಡೆಯ ಮೇಲೆ ಮಲಗುವೆ ಎಂದನು. ಅವಳು ಸಂತೋಷದಿಂದ ಮುದುಕನ ತಲೆಯನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ನೆರವೇರಿಸಿದಳು. ಜೊತೆಗೆ ಆತನ ಕೃಶವಾದ ಭುಜ ಕೈಗಳನ್ನು ಹಗುರವಾಗಿ ಒತ್ತುತ್ತಿದ್ದಳು. ಇದ್ದಕ್ಕಿಂತ ಮುದುಕ ಪ್ರಾಣ ಬಿಟ್ಟನು. ಆಕೆಗೆ ಎಲ್ಲ ವಿಚಿತ್ರ ಅನಿಸಿದರೂ ತನ್ನ ಕರ್ತವ್ಯವನ್ನು ಮಾತ್ರ ಮಾಡುತ್ತಿದ್ದಳು. ಶವ ಸಂಸ್ಕಾರ ಮಾಡಲು ಊರಿನವನ್ನು ಕರೆದರೆ ಯಾರೂ ಬರಲಿಲ್ಲ. ತಾನೇ ಹೋಗಿ ಕಟ್ಟಿಗೆಗಳನ್ನೆಲ್ಲ ಒಟ್ಟು ಮಾಡಿ ಬಂದು ತನ್ನ ಮುದುಕನ ದೇಹವನ್ನು ಎತ್ತಿ ಇಳಿಸುತ್ತಾ ಅಂತೂ ಸ್ಮಶಾನಕ್ಕೆ ತಂದು ಪದ್ಧತಿಯಂತೆ ಶರೀರಕ್ಕೆ ಮಾಡಬೇಕಾದ ಶಾಸ್ತ್ರ ಮಾಡಿ ಮುದುಕನ ದೇಹವನ್ನು ಜೋಡಿಸಿಟ್ಟು ಸೌದೆ ಗುಡ್ಡೆ ಮೇಲೆ ತಾನೂ ಸಹಮನ ಮಾಡಿಕೊಳ್ಳಲು ಸಿದ್ಧವಾಗಲಾಗಿ ಕಟ್ಟಿಗೆ ರಾಶಿಗೆ ಅಗ್ನಿಸ್ಪರ್ಶ ಮಾಡಿ ತಾನು ನಡುವೆ ಕುಳಿತಳು. ಇನ್ನೇನು ಅಗ್ನಿಸ್ಪರ್ಶ ದಂಗಾದ ಹತ್ತಿ ಉರಿಯಬೇಕು. ಅಷ್ಟು ಹೊತ್ತಿಗೆ ಜೋರಾಗಿ ಮಳೆ ಬಂದು ಅಗ್ನಿ ಆರಿದು. ತಿರುಗಿ ನೋಡುತ್ತಾಳೆ. ಶಂಖ ಚಕ್ರ ಗದಾಧಾರಿಯಾದ ಮಹಾವಿಷ್ಣು ನಗುತ್ತಾ ನಿಂತಿದ್ದನು. ಗಂಡಕಿಗೆ ಅರ್ಥವಾಯಿತು. ತಾನು ಆರಾಧ್ಯ ದೈವ ಮಹಾವಿಷ್ಣು ಮುದುಕನ ರೂಪದಲ್ಲಿ ಬಂದಿದ್ದ ಎಂದು. ಮಹಾವಿಷ್ಣುವಿನು ಹೇಳಿದ, ನಿನ್ನ ಭಕ್ತಿ, ನಿನ್ನ ಸೇವೆ, ಪ್ರಾಮಾಣಿಕತೆ ನಾನು ಮೆಚ್ಚಿದ್ದೇನೆ. ನಿನಗೆ ಬೇಕಾದ ವರವನ್ನು ಕೇಳು ಎಂದಳು. ಆದರೆ ಗಂಡಕಿ ಯಾವ ವರವನ್ನೂ ಕೇಳಲಿಲ್ಲ. ಕೋಪದಿಂದ, ನಾರಾಯಣ, ನೀನು ಈ ರೀತಿ ನನ್ನ
ಭಕ್ತಿ ಶ್ರದ್ಧೆ ಸೇವೆಯನ್ನು ಪರೀಕ್ಷೆ ಮಾಡಿದೆ. ಅದು ಕಿಂಚಿತ್ತೂ ಕನಿಕರದ ಭಾವನೆಗಳಿಲ್ಲ. ಕಲ್ಲು ಮನಸ್ಸಿನಂತೆ ನನ್ನನ್ನು ನಡೆಸಿಕೊಂಡು ನನ್ನ ತೊಡೆಯ ಮೇಲೆ ಪ್ರಾಣ ಬಿಟ್ಟಿರುವೆ. ಆದ್ದರಿಂದ ಕಲ್ಲು ಮನಸ್ಸಿನಿಂದ ನೀನು ಕಲ್ಲಾಗು ಎಂದು ಶಾಪ ಕೊಟ್ಟಳು. ವಿಷ್ಣು ನಗುತ್ತಾ ಅದನ್ನು ಸ್ವೀಕರಿಸಿ, ನೀನು ನನ್ನನ್ನು ಮಗುವಿನಂತೆ ನೋಡಿಕೊಂಡು ಉಪಚಾರ ಮಾಡಿರುವೆ. ನಿನ್ನ ಮಡಿಲಲ್ಲಿ ನಾನು ಮಲಗಿದ್ದೆ, ಆದ ಕಾರಣ ನಿನಗೆ ತಾಯಿಯ ಸ್ನಾನ ಕೊಡುವೆ. ಇನ್ನು ಎಂದೆಂದಿಗೂ ನಿನ್ನ ಮಡಿಲಲ್ಲಿ ಮಲಗಿರುವೆ ಎಂದು ವರ ಕೊಟ್ಟಳು. ಅಲ್ಲೇ ಹರಿಯುತ್ತಿದ್ದ ನದಿಗೆ ಗಂಡಕಿ ಎಂದು ಹೆಸರಿಟ್ಟು, ಹರಿಯುವ ನೀರಿನೊಳಗೆ ಕಲ್ಲಾಗಿ ನೀನು ಮಡಿಲಲ್ಲಿ ತುಂಬಿರುವೆ ಎಂದು ವರ ಕೊಟ್ಟನು. ಇಂದಿನಿಂದ ಆ ನದಿ ಗಂಡಕಿ ನದಿ ಎಂದು ಪ್ರಸಿದ್ಧವಾಗಿ ಅದರಲ್ಲಿರುವ ಕಲ್ಲುಗಳೇ ಶ್ರೀಕೃಷ್ಣ ಸಾಲಿಗ್ರಾಮವಾಯಿತು. ಈ ನದಿಯಲ್ಲಿ ಬಿದ್ದು ಕಲ್ಲಿನ ಸಾಲಿಗ್ರಾಮ ತಂದು ಸಂಪುಟದಲ್ಲಿಟ್ಟು ನಿತ್ಯ ನಿಯಮದಂತೆ ಪೂಜೆ ಮಾಡಿದರೆ ಸಂತಾನ ಸೌಭಾಗ್ಯ, ಐಶ್ವರ್ಯ ಭಾಗ್ಯ, ಸಂಪತ್ತು, ಸಮೃದ್ಧಿ ಎಲ್ಲ ದೊರೆಯುತ್ತದೆ ಎಂದು ಬಲವಾದ ನಂಬಿಕೆ ಇದೆ. ಇಂತಹ ಶ್ರೀಕೃಷ್ಣ ಸಾಲಿಗ್ರಾಮ ನೇಪಾಳದ ಗಂಡಕಿ ನದಿಯಲ್ಲಿ ಮಾತ್ರ ಸಿಗುವುದು, ಇನ್ನೆಲ್ಲೂ ಸಿಗುವುದಿಲ್ಲ. ಈ ರೀತಿ ವೃತ್ತಿ ಧರ್ಮದ ಜೊತೆ ಮಹಾವಿಷ್ಣುವನ್ನು ಆರಾಧಿಸುತ್ತಾ ನಾರಾಯಣ ಸ್ಮೃತಿಗೆ ಪಾತ್ರಳಾಗಿ ಶ್ರೀಕೃಷ್ಣ ಸಾಲಿಗ್ರಾಮವನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಗಂಡಕಿ ಪವಿತ್ರ ನದಿಯಾಗಿ ಹರಿಯುತ್ತಾ ಭಕ್ತರ ಪಾಲಿಗೆ ಪವಿತ್ರ ನದಿಯಾಗುತ್ತಾಳೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಕೃಪೆ ಆಶಾ ನಾಗಭೂಷಣ್ ಅಂತ. ಇದು ಬಹಳ ನೋಡಿ ಎಷ್ಟು ಚೆನ್ನಾಗಿ ಒಂದು ಕಥೆಯನ್ನು ವಿವರಿಸಿದ್ದಾರೆ. ಇದನ್ನು ನಾವು ತಿಳ್ಕೋಬೇಕು. ಇವತ್ತು ದಿನಾಂಕ ತಿಳ್ಕೊಳ್ಳೋಣ. ದಿನಾಂಕ 18/12/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ, ತಿಥಿ ಚತುರ್ಥಿ, ರಾತ್ರಿ 4:02. ನಕ್ಷತ್ರ ಅನುರಾಧ, ರಾತ್ರಿ 8:02. ಮಳೆ ಮೂಲ 1ನೇ ಪಾದ. ರಾಹುಕಾಲ 1:45 3:11. ಗುಳಿಕ ಕಾಲ 9:28 10:54. ಯಮಂಡ ಕಾಲ 6:37 8:12. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋದು ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪುಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.